ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ನೈತಿಕ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು ಅತಿ ಮುಖ್ಯ. ನರಸಿಂಹ. ಹಣಕ್ಕಾಗಿ ಮಗನ ಹತ್ಯೆ, ದೂರು ಸಲ್ಲಿಸಿದರೂ ಆರೋಪಿಗಳನ್ನು ಬಂಧಿಸಿದ ಮಾನ್ವಿ ಪೊಲೀಸರು. ಮರಿಯಮ್ಮ ಆರೋಪ. ಜಾತಿ ಗಣತಿ ವರದಿಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ, ಧ್ವನಿ ಎತ್ತದ ಸಮಾಜದ ನಾಯಕರು. ವೆಂಕಟೇಶ್ ಆರೋಪ. ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆ. ಬೀದಿ ಬದಿ ವ್ಯಾಪಾರಿಗಳು ತಮಗಿರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಲಿ. ಸಿಇ ರಂಗಸ್ವಾಮಿ. ಮತ್ತು ಬೇವಿನ ಬೆಂಚಿ ಕೆರೆಯಲ್ಲಿ ಮೊಸಳೆ ಸೆರೆ ಹಿಡಿದ ಅರಣ್ಯ ಇಲಾಖೆ. ಈಗ ವಾರ್ತೆಗಳ ವಿವರ. ಮನುಷ್ಯನಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ಹುಟ್ಟುಹಾಕದ ಶಿಕ್ಷಣದಿಂದ ಸಾಮಾಜಿಕ ಪ್ರಗತಿ ಸಾಧ್ಯವಾಗಲಾರದು. ನೈತಿಕ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು ಅತ್ಯಗತ್ಯವಾಗಿದೆ ಎಂದು ಉಪನ್ಯಾಸಕ ನರಸಿಂಹ ಹೊಸೂರ್ ಹೇಳಿದರು. ನಗರದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಎನ್ಎಸ್ಎಸ್ ಘಟಕ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು. ಹಿಂದಿನ ಕಾಲದ ಶಿಕ್ಷಣಕ್ಕೂ ಈಗಿನ ಕಾಲದ ಶಿಕ್ಷಣಕ್ಕೂ ಸಾಕಷ್ಟು ವ್ಯತ್ಯಾಸ ಕಾಣಬಹುದಾಗಿದೆ. ಹಿಂದಿನ ಶಿಕ್ಷಣ ಪದ್ಧತಿಯಲ್ಲಿ ಸಾಹಿತ್ಯ, ಸಂಸ್ಕೃತಿ, ನೈತಿಕತೆ ಮತ್ತು ಮೌಲ್ಯಾಧಾರಿತ ಶಿಕ್ಷಣವಿತ್ತು. ಆದರೆ ಇಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಹುಡುಕಬೇಕಾಗಿದೆ ಎಂದರು. ಕೇವಲ ಮಕ್ಕಳು ಗಳಿಸುವ ಅಂಕಗಳಿಗೆ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಾಧಾನ್ಯತೆ ನೀಡಲಾಗುತ್ತದೆ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಅನುಕರಣೆ ಮಾಡುತ್ತಿರುವುದರಿಂದ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳು ಮರೆಯಾಗುತ್ತಿರುವುದು ದುರಂತವೇ ಆಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಯಾರ ಸಮಸ್ಯೆ ಇರ್ತಾರೋ, ಯಾರಿಗೆ ಏನ್ ಗೊತ್ತಿಲ್ಲೋ ಅವ್ರನ್ನ ಕೈ ಹಿಡಿದ ಮೇಲೆ ಕೆತ್ತುವಂಥದ್ದು. ನಾವು ಶಿಕ್ಷಣ ಯಾಕೆ ಪಡ್ಕೊಳ್ಬೇಕಾದ್ರೆ ಯಾರ ಸಮಸ್ಯೆ ಇರ್ತಾರೋ, ಯಾರ ದುಃಖದಲ್ಲಿ ಇರ್ತಾರೋ ಕಣ್ಣೀರು ಹೊರಸೋದಕ್ಕೆ ನಾವು ಕೈಗಳಿದಾವೆ. ನಮಗೆ ಕೈಗಳು ಇರುವಂತದ್ದು ಅಂದ್ರೆ ಯಾರ ಕಷ್ಟದಲ್ಲಿದ್ದಾರೋ ಅವ್ರನ್ನ ಮೇಲೆ ಎತ್ತಲಿಕ್ಕಿದ್ದಾರೆ, ಯಾರ ಕಣ್ಣೀರು ಸುರಿಸ್ತಾರೋ ಅವ್ರ ಕಣ್ಣೀರನ್ನು ಹೊರಸಲಿಕ್ಕೆ ನಾವು ಕೈಗಳಿದಾವೆ. ಸೊ ಹೀಗಾಗಿ ಶಿಕ್ಷಣ ಅಂದ್ರೆ ಆ ಕೆಲಸವನ್ನು ಮಾಡಬೇಕಾಗಿದೆ, ಮೇಲಕ್ಕೆ ಎತ್ತುವಂಥದ್ದು. ಮತ್ತೊಂದು ಶಬ್ದ ಇದೆ, ಎಜುಸಿಯರ್ ಅನ್ನೋ ಶಬ್ದದಿಂದ ಬಂದಿದೆ. ಇನ್ನೊಂದು ಎಜುಸಿಯರ್ ಅಂತಂದ್ರೆ ಮುನ್ನಡೆಸು ಎನ್ನುವಂಥದ್ದು. ಮುನ್ನಡೆಸಿದ್ರೆ ಮುಂದಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಆಮೇಲೆ ಇನ್ನೊಂದು ಶಬ್ದ ಇದೆ, ಎಜುಕೇಟರ್ ಅನ್ನೋ ಶಬ್ದ ಇದೆ. ಎಡುಕೋ ಅನ್ನೋ ಶಬ್ದ ಇದ್ರೆ ಒಳಗಡೆ ಇರ್ತಕ್ಕಂಥವುಗಳನ್ನು ಹೊರಗಡೆ ತೆಗೆದುಕೊಂಡು ಬರುವಂಥದ್ದು. ಏನ್ ಒಳಗಡೆ ಇದೆ ನಮ್ಮಲ್ಲಿ ಏನಿದೆ, ನಿಮ್ಮಲ್ಲಿ ಏನಿದೆ ಅಂತಂದ್ರೆ ಪ್ರತಿಯೊಬ್ಬರಲ್ಲಿ ಓದಿರ್ತಕ್ಕಂಥ ಅಧಿಮಿಡಿಸಲ್ಪಟ್ಟಂತ ಶಕ್ತಿಗಳು ನಿಮ್ಮಲ್ಲಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಅಂದ್ರೆ ಏನಂತಂದ್ರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈಗಾಗಲೇ ನಿಮ್ಮಲ್ಲಿ ಅಡಗಿರುವಂತಹ ದೈವಿ ಶಕ್ತಿಯನ್ನು ಹೊರಗಡೆ ತೆಗೆದುಕೊಂಡು ಬರುವಂತ ಶಿಕ್ಷಣ ಅಂತ ಹೇಳ್ತಾರೆ. ಏನಿದೆ ನಿಮ್ಮಲ್ಲಿ ಈಗಾಗಲೇ ದೈವಿ ಶಕ್ತಿಗಳಿದೆ ನಿಮ್ಮಲ್ಲಿ. ನಾವು ಸಾಮಾನ್ಯವಾಗಿ ಮನುಷ್ಯರಾಗಿ ಬಿಡ್ತಾ ಹೋಗ್ತೀವಿ. ನಾವು ಹೌದಲ್ಲ, ಮನುಷ್ಯರಾಗಿ ಬಿಡ್ತಾ ಹೋಗ್ತೀವಿ. ನಮ್ಮಲ್ಲಿ ಏನ್ ಮಾಡ್ತಾ ಹೋಗ್ತೇವೆ, ಪ್ರಾಣಿಗಳ ಗುಣಗಳು ಇರ್ತಾ ಹೋಗ್ತವೆ. ಕಸಕೊಳ್ಳುವಂಥದ್ದು, ಕಳ್ಳತನ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಈ ಗುಣಗಳು ನಮ್ಮಲ್ಲಿ ಇರ್ತಾ ಹೋಗ್ತವೆ. ಅಹಂಕಾರ ಇರ್ತದೆ, ದ್ವೇಷ ಎಲ್ಲವನ್ನು ನಾವು ಮೆಟ್ಟಿ ನಿಂತು ಸಹಕಾರ, ಸ್ನೇಹ, ತಾಳ್ಮೆ, ಹೊಂದಾಣಿಕೆ, ಆಮೇಲೆ ಸ್ನೇಹ ಮಾಡುವಂತ ಗುಣ, ಸಹಾಯ ಮಾಡುವಂತ ಗುಣವನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಮನುಷ್ಯನು ಪ್ರಾಣಿಗಳಿಂದಾಗಿ ಮನುಷ್ಯನ ಗುಣಗಳಿಂದ ಬರಬೇಕು, ಮನುಷ್ಯನ ಗುಣಗಳಿಂದಾಗಿ ದೈವದ ಗುಣಗಳನ್ನು ನಾವು ತಿಳ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಕಬೀರದಾಸರು ಅಂತ ಹೇಳ್ತಾ ಹೋಗ್ತಾರೆ, ಬೀಜದೊಳಗಿದೆ ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ, ಬೀಜದೊಳಗಿದೆ ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ, ನಿನ್ನಯ ದೇವ ನಿನ್ನೊಳಗಿರನೆ, ಕೈಲಾದರೆ ನೋಡೈ ಕಬೀರ, ಕೈಲಾದರೆ ನೋಡೈ. ಅಂದ್ರೆ ನಮ್ಮೊಳಗೆ ಯಾರಿದ್ದಾರೆ, ನಮ್ಮಲ್ಲಿ ದೇವರಿದ್ದಾರೆ. ನಮ್ಮಲ್ಲಿ ನಾವೇನು ಮಾಡ್ಬೇಕಾದ್ರೆ ದೇವರನ್ನು ನೋಡ್ಬೇಕಾಗುತ್ತೆ. ಅವರಲ್ಲಿ ಏನ್ ನೋಡ್ಬೇಕು ನಮ್ಮ ಅಂತಂದ್ರೆ, ನಮ್ಮಲ್ಲಿ ಕೆಲವೊಂದು ಕೆಟ್ಟ ಗುಣಗಳು ಇರ್ತವೆ, ಅಹಂಕಾರ ಇರ್ತದೆ. ನಮ್ಮಲ್ಲಿ ಅಹಮನ್ನು ನಾವು ನಿಧಾನವಾಗಿ ಕಡಿಮೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಹಂಕಾರ ಯಾವಾಗ ಕಡಿಮೆ ಆಗ್ತದೆ, ನಮ್ಮಲ್ಲಿ ಅರಿವು ಬಂದಾಗ ಅಹಂಕಾರ ಕಡಿಮೆ ಆಗ್ತದೆ. ಅರಿವು ಬಂದಾಗ ಅಹಂಕಾರ ಕಡಿಮೆ ಆಗ್ತದೆ. ಆವಾಗ ನಮ್ಮಲ್ಲಿ ಏನಿರ್ತದೆ ಅಂದ್ರೆ ಇರುವಿಕೆ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ನಾನು ಯಾರು ಅನ್ನೋದು ಗೊತ್ತಾಗ್ತದೆ. ನಾನು ಯಾರು ಅನ್ನೋದು ಗೊತ್ತಾದಾಗ ಅದೇ ಸತ್ಯ, ಮತ್ತೇನಿಲ್ಲ. ನಾವು ಯಾಕೆ ಬಂದ್ರೆ ಈ ಭೂಮಿ ಮೇಲೆ ಅಂತಂದ್ರೆ ಯಾವುದೂ ಅಸಾಧ್ಯವಾಗುತ್ತಿಲ್ಲ, ಎಲ್ಲವೂ
ಎಲ್ಲವೂ ಸಾಧ್ಯ. ಬಸವರಾಜ್ ಕಳಸ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ ಜಾಲದಲ್ಲಿ ತಲ್ಲೀನರಾಗಿದ್ದಾರೆ. ಕೃಷಿ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ರೈತರನ್ನು ಮರೆಯಬಾರದು. ರೈತರಿಂದಲೇ ನಾವು ಒಂದೊಪ್ಪತ್ತು ಊಟ ಮಾಡುತ್ತಿದ್ದೇವೆ. ರೈತರನ್ನು ಮರೆತರೆ ನಾವು ಮಣ್ಣು ತಿನ್ನಬೇಕಾಗುತ್ತದೆ. ಸೈನಿಕರನ್ನು ಮರೆತರೆ ಮಣ್ಣು ಸೇರಬೇಕಾಗುತ್ತದೆ ಎಂದು ಹೇಳಿದರು. ಎಷ್ಟು ಮಟ್ಟಿಗೆ ಜನರು ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಪರಿವರ್ತನೆ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ಆತ್ಮವರ್ತನೆ ಮಾಡಿಕೊಳ್ಬೇಕಾಗಿದೆ. ಶಿಕ್ಷಣ ಇವತ್ತು ನಾವು ಬರೀ ಕಲಿತಾ ಹೋಗ್ತಾ ಇದ್ದೀವಿಲ್ಲ ಅಂತ, ಹೌದಾ? ಇವತ್ತ ನೀವು ಕೃಷಿ ಆಧಾರಿತವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ಮತ್ತು ಬೇರೆ ಬೇರೆ ವಿಷಯಗಳನ್ನ ಕಲಿತಾ ಇದ್ದೀವಿ. ಇವತ್ತು ಅಲ್ಲಿ ರೈತ ಇವತ್ತು ಬಿಸಿಲು, ಗಾಳಿ, ಮಳೆಗೆ ಎದುರದೆ ಆದ ನಮಗೆ ಊಟ ಆಗ್ತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನಾವು ಊಟ ಆಗ್ತಕ್ಕಂಥ ರೈತನೇ ನಾವು ಬರೀತಕ್ಕಂಥ ಒಂದು ಪರಿಸ್ಥಿತಿ, ದುರಂತ ಸನ್ನಿವೇಶವಾಗಿ ಎದುರಾಗಿದ್ದೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗೊತ್ತಲ್ಲ ನಮಗೆ, ನಮ್ಮ ದೇಶದ ಹೌದಾ ಹಿಂದಿನ ದಿವಂಗತ ಪ್ರಧಾನಮಂತ್ರಿಗಳು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ 2 ಮಂತ್ರಗಳನ್ನ ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ನಾವ್ ಯಾವತ್ತೂ ಕೂಡ ಅವರಿಗೆ ಬೆಳಗಾದ್ರೆ ನಾವು ಯಾವ ದೇವ್ರನ್ನ ನೆನಪು ಮಾಡ್ತೀವೋ ಸ್ಮರಣೆ ಮಾಡ್ತೀವಿ ಗೊತ್ತಿಲ್ಲ, ಅವರಿಬ್ಬರನ್ನ ಮಾತ್ರ ನಾವು ದಯವಿಟ್ಟು ಸ್ಮರಣೆ ಮಾಡ್ಲೇಬೇಕು. ರೈತನನ್ನ ಮರೆತರೆ ಮಣ್ಣು ತಿನ್ಬೇಕಾಗ್ತದೆ. ನಮ್ಮ ದೇಶ ಕಾಯ್ತಕ್ಕಂಥ ಸೈನಿಕನನ್ನ ಮರೆತರೆ ಮಣ್ಣು ಸೇರಬೇಕಾಗ್ತದೆ. ಮೊದಲನೇದಾಗಿ ಶಿಕ್ಷಣ ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಬಹಳ ಒಳ್ಳೆ ಸಬ್ಜೆಕ್ಟ್ ಇಟ್ಟಿದ್ದಾರೆ. ನೀವೆಲ್ಲ ಓದ್ತಾ ಇದ್ದೀರಿ, ಇಲ್ಲ ಅಂತಲ್ಲ. ಎಲ್ಲರೂ ಹೊಂದಿಸ್ಕೊಳ್ಬೇಕಾಗಿದೆ. ನಾನು ಓದ್ಬೇಕು, ನಾನು ಒಳ್ಳೆ ಸಂಬಳವನ್ನ ತಗೊಳ್ಬೇಕು, ಒಂದು ಒಳ್ಳೆ ನೌಕರಿಗೆ ಹೋಗ್ಬೇಕು, ಒಂದು ಒಳ್ಳೆ ಸುಂದರವಾದ ಹುಡುಗಿನೋ ಅಥವಾ ಹುಡುಗನ ಮದುವೆ ಆಗ್ಬೇಕು, ಆಮೇಲೆ ನಾನು ಆಮೇಲೆ ಮನೆ ಆದ್ಮೇಲೆ ಒಂದು ಸ್ಕೂಟರ್ ಆದ್ಮೇಲೆ ಕಾರ್ ಆದ್ಮೇಲೆ ಮತ್ತೊಂದು ಮಕ್ಕಳ ಎಜುಕೇಶನ್. ಇದರಲ್ಲಿ ನಾವು ಈ ಜಾಗದಲ್ಲಿ ಸಿಗಾಕೊಂಡು ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನ ನಾವು ಮರಿತಾ ಇದ್ದೇವೆ. ಅದರ ಜೊತೆಗೆ ಅದರ ಹೊರತಾಗಿ ಕೂಡ ನಾವು ಸುತ್ತಮುತ್ತಲ ನಡೀತಕ್ಕಂಥ ಸಾಮಾಜಿಕ ಸಮಸ್ಯೆಗಳಿಗೆ, ಸಾಮಾಜಿಕ ವಿದ್ಯಮಾನಗಳಿಗೆ ನಾವು ಸ್ಪಂದನೆ ಮಾಡೋದನ್ನ ದಯವಿಟ್ಟು ನೀವು ರೂಢಿಸ್ಕೊಳ್ರಿ. ಇವತ್ತು ರಾಯಚೂರಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ಕೃಷಿ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಾ? ಈ ರಾಯಚೂರಲ್ಲಿ ಒಂದು ಏಮ್ಸ್ ಬರ್ಬೇಕಂತ ಹೇಳಿ ಕಳೆದ 3 ವರ್ಷಗಳಿಂದ ಹೋರಾಟ ನಡೀತಾ ಇದೆ, ಗೊತ್ತಾ? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಯಾವತ್ತಾದ್ರೂ ಸ್ಪಂದನೆ ಮಾಡಿದ್ರೆ ನೀವು? ಹೌದಾ? ಇಲ್ಲೇ ಸ್ಟೇಡಿಯಂ ಅಲ್ಲಿ ಸುದೀರ್ಘವಾಗಿ ಹೋರಾಟ ನಡೀತಾ ಇದೆ. ಅದು ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರಿಗೆ ಬರೋದ್ರಿಂದ ಇಲ್ಲಿರ್ತಕ್ಕಂಥ ಬಡವರಿಗೆ, ಕೃಷಿ ಕಾರ್ಮಿಕರಿಗೆ, ಮಧ್ಯಮ ವರ್ಗದವರಿಗೆ, ಇವತ್ತು ಗಂಭೀರವಾಗಿರ್ತಕ್ಕಂಥ ರೋಗಗಳಿಗೆ ಒಂದು ಹೈಟೆಕ್ ಮೆಡಿಕಲ್ ಟೆಕ್ನಾಲಜಿನೇ ನಮ್ಗೆ ಸಿಗ್ತದೆ, ವಿಶ್ವ ದರ್ಜೆಯ ಟೆಕ್ನಾಲಜಿ ಸಿಗ್ತದೆ. ಇವತ್ತು ಪರಿಸ್ಥಿತಿ ಏನಾಗಿದೆ, ರಾಯಚೂರಿನ ಪರಿಸ್ಥಿತಿ ಎಲ್ಲ ಮೆಡಿಕಲ್ ಮಾಫಿ ಆಗಿದೆ. ಇವತ್ತು ಬಡವರಿಗೆ ಇವತ್ತು ಹಾರ್ಟ್ ಅಟ್ಯಾಕ್, ಕಿಡ್ನಿ, ಲಿವರ್ ಮತ್ತು ಬ್ರೈನ್ ಟ್ಯೂಮರ್ಗಳು, ಕ್ಯಾನ್ಸರ್, ನ್ಯೂರೋಲಾಜಿಕಲ್, ಆರ್ಥೋಪೆಡಿಕಲ್ ಇವೆಲ್ಲವೂ ಕೂಡ ಬಂದ್ರೆ ತೋರಿಸಿರ್ತಕ್ಕಂಥ ಶಕ್ತಿ ಇಲ್ಲ. ಒಂದು ದೇವರ ಮೇಲೆ ಭಾರ ಹಾಕ್ಬೇಕು. ದಯವಿಟ್ಟು ಕೇಳಿ, ದೇವರ ಮೇಲೆ ಭಾರ ಹಾಕ್ಬೇಕು. ಹೌದಾ? ಅವ್ನ ಜೀವ ಇದ್ರೆ ಉಳಿದಿಲ್ಲ ಅಂದ್ರೆ ಇಲ್ಲ. ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿ ಒಬ್ಬ ಆಟೋ ರಿಕ್ಷಾದವರಿಗೆ, ಇಲ್ಲಿ ಬಹುಶಃ ಇಲ್ಲೆಲ್ಲ ವಿದ್ಯಾರ್ಥಿಗಳು, ನಿಮ್ಮ ತಂದೆ ತಾಯಿಗಳು ಯಾರಾದ್ರೂ ಇರ್ಬೋದು, ಇಲ್ಲ ಅಂತಲ್ಲ. ಆಟೋ ರಿಕ್ಷಾ ಡ್ರೈವರ್ ಆಗಿರ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಇದಾರಲ್ಲ, ನಿಮ್ಮ ರೈತರ ಮನೆಯಿಂದ ಬಂದಿರ್ಬೋದು, ಅದು ಬಡತನದಿಂದ ಬಂದಿರ್ಬೋದು. ಇವತ್ತು ನಮ್ಮ ಜವಾಬ್ದಾರಿನ ಮರ್ತು ಬಿಟ್ಟಿದ್ದೇವೆ. ಫೋನ್ ಮಾಡ್ತಾರೆ, ಯಾವ್ದು ಜೊಮ್ಯಾಟೊ, ಅದಕ್ಕೆ ಆರ್ಡರ್ ಮಾಡ್ತಾರೆ, ಮನೆಗೆ ಬರ್ತದೆ. ಅದು ಹೇಳಿದ್ರೆ ಟೈರ್, ಆದ್ರೆ ಲಾರಿ ಟೈರ್ ಅಂತದಲ್ಲಿ ತಿನ್ಬೇಕು, ನೂಡಲ್ಗಳು ಅಂತ ಹೇಳ್ಕೊಂಡು ತಿಂತಾರೆ. ಆ ಒಳಗಡೆ ಡೆಪಾಸಿಟ್ ಆಗಿ ಮೊನ್ನೆ ಒಂದು ಆಪರೇಷನ್ ಆಯ್ತು, ಒಳಗಡೆ ಏನೋ ಒಂದು ಸುರುಳಿ ಸುತ್ತೊಣಗಿತ್ತು. ಅದು ಓಪನ್ ಮಾಡಿದ್ರೆ 1.5 kg ಅಷ್ಟು ನೂಡಲ್ ಒಳಗೆ. ಇದರಿಂದ ಏನಾಗ್ತದೆ, ಅದು ಒಳಗೆ ಶುರುವಾಗಿ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ತದೆ. ಗ್ಯಾಸ್ಟ್ರಿಕ್ ಲಿಂದ ಏನಾಗ್ತದೆ, ಆ ತರಲೆ ಬಂದ್ರೆ ಅದೇನಾಗ್ತದೆ, ಕ್ಯಾನ್ಸರ್ ಆಗ್ತದೆ. ಕ್ಯಾನ್ಸರ್ ಆದ್ರೆ ಅದಕ್ಕೂ ಟ್ರೀಟ್ಮೆಂಟ್ ಸರಿಯಾಗಿ ಸಿಗಲಿಲ್ಲ ಅಂದ್ರೆ ಕ್ಯಾನ್ಸರ್. ಕಾರ್ಯಕ್ರಮವನ್ನು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಎಸ್ ಅಯ್ಯನಗೌಡರ್ ಉದ್ಘಾಟಿಸಿದರು. ಈ ವೇಳೆ ಜನಪದ ಸಾಹಿತ್ಯದ ಕುರಿತು ವೀರಶೈವ ಬಿಎಡ್ ಕಾಲೇಜಿನ ಉಪನ್ಯಾಸಕ ಹೇಮರೆಡ್ಡಿ ಪಾಟೀಲ್ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ಕಾಸಪ್ಪ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಲಕ್ಷ್ಮೀದೇವಿ, ಕಾಸಪ್ಪ ಗೌರವ ಕಾರ್ಯದರ್ಶಿ ರಾವುತರಾವ್ ಬರೂರ್, ಡಾಕ್ಟರ್ ಪಿಎಫ್ ಮಠದ್, ಡಾಕ್ಟರ್ ಏಸಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪತ್ನಿಯನ್ನು ಕರೆಯಲು ಹೋದ ಮಗನನ್ನು ಆತನ ಪತ್ನಿ ಸೇರಿದಂತೆ ಕುಟುಂಬಸ್ಥರು ಕೊಲೆ ಮಾಡಿದ್ದಾರೆ. ದೂರು ಸಲ್ಲಿಸಿದರೂ ಆರೋಪಿಗಳನ್ನು ಬಂಧಿಸದೆ ಪೊಲೀಸರು ರಕ್ಷಿಸುತ್ತಿದ್ದಾರೆ ಎಂದು ಮೃತನ ತಾಯಿ ಸಿರವಾರ ತಾಲೂಕಿನ ಒಕ್ರಾಣಿ ಗ್ರಾಮದ ಮರಿಯಮ್ಮ ಆರೋಪಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನನ್ನ ಮಗ ಗೂಳಪ್ಪ ಮಾರ್ಚ್ 13ರಂದು ತನ್ನ ಪತ್ನಿ ಸುಜಾತಳನ್ನು ತವರು ಮನೆಯಿಂದ ಕರೆದುಕೊಂಡು ಬರಲು ಗವಿಗಟ್ಟು ಗ್ರಾಮಕ್ಕೆ ಹೋದ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ನಿವೇಶನ ಪರಿಹಾರ ಹಣಕ್ಕಾಗಿ ಸುಜಾತಾಳು ಸಹೋದರರು ಹಾಗೂ ಸಂಬಂಧಿಕರು ಸೇರಿ 10 ಜನರು ಸೇರಿ ನನ್ನ ಮಗನನ್ನು ಕೊಲೆ ಮಾಡಿ ಹೆಣವನ್ನು ಆಟೋದಲ್ಲಿ ಹಾಕಿಕೊಂಡು ಒಕ್ರಾಣಿ ಗ್ರಾಮಕ್ಕೆ ಬಂದಿದ್ದರು. ಮೃತದೇಹವನ್ನು ಬಿಸಾಡಿ ಹೋಗುವ ಸಂದರ್ಭದಲ್ಲಿ ಆರೋಪಿಗಳನ್ನು ಹಿಡಿಯಲು ಹೋದಾಗ ಒಬ್ಬ ಆರೋಪಿ ಸಿಕ್ಕಿದ್ದಾನೆ. ಅವನನ್ನು ಪೊಲೀಸರಿಗೆ ಒಪ್ಪಿಸಲಾಗಿದ್ದು ಮಾನ್ವಿ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಆದರೆ ಮಾನ್ವಿ ಸಿಪಿಐ ಸೋಮಶೇಖರ್ ಕೆಂಚಾರೆಡ್ಡಿ ಹಾಗೂ ಪಿಎಸ್ಐ ವೀರೇಶ್ ನಾಯ್ಕ್ ಸೇರಿಕೊಂಡು ಆರೋಪಿಗಳಿಂದ ಲಂಚ ಪಡೆದು ಆರೋಪಿಗಳನ್ನು ಬಿಟ್ಟು ಸಾಕ್ಷಿಗಳನ್ನು ನಾಶಪಡಿಸಿದ್ದಲ್ಲದೆ ಪ್ರಕರಣ ದಾಖಲಾಗಿ 1.5 ತಿಂಗಳಾದರೂ ಆರೋಪಿಗಳನ್ನು ಈವರೆಗೂ ಬಂಧಿಸಿಲ್ಲ ಎಂದು ಹೇಳಿದರು. ಬಾಂಡ್ ನಂಬ್ಕೊಡಂತ ಜಗಳ
ಗಾಡಿ ಹೊಡೆದು ತಂದಂತೆ ಮನೆ ಆಟ ಹಿಡಿದ್ವಿ, ಪಂಚಾಯತ್ ಹಿಡಿದ್ವಿ, 2 ಗಾಡಿ ಹಿಡಿದ್ವಿ, ಪೇಷಂಟ್ ಕೊಟ್ಟು ಅವ್ರು ಬಿಟ್ಬಿಟ್ಟಾರೆ. ಏನೋ ಒಂದು ಅರೆಸ್ಟ್ ಮಾಡಿಲ್ಲ, ಎಲ್ಲ ದೊಡ್ಡ ಹೋಗಿ ಬಂದು ನೋಡಿ ಏನೂ ಆಗಿಲ್ಲ. ನಾನು ತಿಂಗಳು ಆಯ್ತು ಬಂದು. ಮೃತನ ಸಂಬಂಧಿ ವಿಜಯ್ ಮಾತನಾಡಿ, ಕೊಲೆ ಮಾಡಿದ ಆರೋಪಿಗಳನ್ನು ರಕ್ಷಿಸಿ ರಾಜಾರೋಷವಾಗಿ ಓಡಾಡಲು ಬಿಟ್ಟು ಮರಣೋತ್ತರ ಪರೀಕ್ಷೆ ಬರಲಿ ಎಂದು ನೆಪ ಹೇಳಿಕೊಂಡು ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ ಎಂದು ತಿಳಿಸಿದರು. ಈ ಬಗ್ಗೆ ಹಲವು ಬಾರಿ ಎಸ್ಪಿ ಅವರ ಗಮನಕ್ಕೆ ತಂದಿದ್ದು ಸಿಪಿಐ ಪಿಎಸ್ಐ ಸೇರಿಕೊಂಡು ಎಸ್ಪಿ ಅವರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಪ್ರಕರಣವನ್ನು ಮುಚ್ಚಿ ಹಾಕಲು ರಾಜಕೀಯ ನಾಯಕರ ಬೆಂಬಲ ಪಡೆಯಲಾಗುತ್ತಿದ್ದು ಕುರುಡಿ ಚಂದ್ರಶೇಖರ್ ರೆಡ್ಡಿ ಸೇರಿಕೊಂಡು ಹಲವರು ಆರೋಪಿಗಳ ಪರವಾಗಿ ನಿಂತಿದ್ದಾರೆ ಎಂದು ದೂರಿದರು. ಸ್ವಂತ ಊರು ಒಗ್ರಾಣಿ ಹೇಳ್ತಿ ಗೌರ್ಮೆಂಟ್ ಗವಿಗಟ್ಟು ಅಂದ್ರೆ ಇಲ್ಲಿ ಹೆಣ್ಮಕ್ಳು ಬಂದ್ಮೇಲೆ ಅದು ಅಲ್ಲೊಂದು ಜಾಗ ಅವರು ಸೆಂಟರ್ ಕೇಳಿದ್ರು. ಅದ್ರ ವಿಚಾರವಾಗಿ ಏರ್ಪೋರ್ಟ್ ಅವರು ನಮ್ಮ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು, ಇನ್ನೂ ಕೊಟ್ಟಿಲ್ಲ. ಆ ವಿಚಾರವಾಗಿ ಬಾಂಡ್ ಅಂತ ಕೇಳಿಬಿಟ್ಟು ಹೇಳ್ತಿ ಗೌರ್ಮೆಂಟ್ ಮಾನ್ಯಗಳು ಗವಿಗಟ್ಟಿಗೆ ಹೋಗಿದ್ರು. ಗವಿಗಟ್ಟಿಗೆ ಹೋದ ಸಂದರ್ಭದಲ್ಲಿ ಜಾಯಿಂಟ್ ಅಕೌಂಟ್ ಮಾಡೋಬೇಕು ನಿನ್ ಬಾ ಅಂತ ಕರೆದ್ರು. ಇಲ್ಲ ನೀನು ದುಡ್ಡು ಖರ್ಚು ಮಾಡ್ತೀನಿ ಹಂಗೆ ಅಂತೇಳಿ ಗಂಡ ಹೆಂಡತಿ ಅವರು ಜಗಳಾಡ್ತಾ ಇದ್ರು. ಮೊನ್ನೆ ಹೋದಾಗ ಏನು ಮಾಡಿದ್ರಂತಂದ್ರೆ ಗಂಡ ಹೆಂಡತಿ ಜಗಳಾಡಿ ಅವ್ರನ್ನ ಹೊಡೆದ ಇದ್ರು. ಎಲ್ಲರ ಕಳಿಸಿ ಹೊಡೆದು ಕೊಲ್ಲಿಬಿಟ್ಟು ಏನು ಮಾಡಿದ್ರಂತಂದ್ರೆ ಗವಿಗಟ್ಟಿಂದ ಸಾಯಂಕಾಲ 7 ಗಂಟೆ ಸುಮಾರು ಅದನ್ನ ಹೆಂಡತಿ ಗಂಡನ ಊರಿಗೆ ಆಟೋದಾಗ ಹಾಕ್ಕೊಂಡ್ಬಂದು 4 ಜನ ಹಾಕ್ಕೊಂಡ್ಬಂದು ಬಿಸಾಕಿ ಹೋಗೋ ಟೈಮಲ್ಲಿ ನಾವೆಲ್ಲ ಹಿಡ್ಕೊಂಡು ಪೊಲೀಸರಿಗೆ ಒಪ್ಸಿದ್ರೆ ಅದರಲ್ಲಿ 30 ಲಕ್ಷದವರು ಒಬ್ಬರು ಸಿಗ್ತಾರ. ಅದರಲ್ಲಿ ಕಾಲ್ಕೈಗೆ ಅಂಗ ಕಟ್ಟಿದ್ದು ಬಟ್ಟೆ ಎಲ್ಲ ಬಾಯ ಬಟ್ಟೆ ತುರುಕಿದ್ದು ಬಟ್ಟೆ ಎಲ್ಲ ಇದು ಪೊಲೀಸರು ನಮ್ಮ ಇವರು ಈ ಸಣ್ಣ ವಿದೇಶ ನಾಯಕ ಬಂದಿತ್ತು PSI ಅವರು ಇವ್ರು ವಿಡಿಯೋ ಮಾಡಕ್ ಹೋದ್ರೆ ಇವ್ರನ್ನ ಬೈದು ನಿಲ್ಲಿಸ್ಬಿಡ್ತಾರೆ. ಯಾರು 2 ಸೆನೆಗೆ ಹೋಗಿಲ್ಲ. ಅವನು ಆರೋಪಿನೂ ಹಿಡ್ಕೊಟ್ಟ ಮೇಲೆ ಏನಾಯ್ತಂದ್ರೆ ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ಯಾರು ಹೇಳಕ್ ಹೋದ್ರು ಅವ್ರನ್ನ ಹಂಗಾಗಿ ಅವತ್ತು ವಿಚಾರ ಆದ್ಮೇಲೆ ನೆಕ್ಸ್ಟ್ PSI ಏನ್ ಮಾಡಿದ್ರೆ ಈಗ ನೆಕ್ಸ್ಟ್ ಇವರು ಕಂಪ್ಲೇಂಟ್ ಮಾಡ್ಬೇಕಂತ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ. ನಾವೆಲ್ಲ ಒತ್ತಾಯ ಮಾಡಿದಾಗ FIR ಮಾಡ್ಕೊಂಡ್ಮೇಲೆ ಏನಾಯ್ತು ಅಂತಂದ್ರೆ ಅದನ್ನ FIR ಆಗಿ ಇವತ್ತಿಗೆ 1.5 ತಿಂಗಳ ಮೇಲೆ ಆಯ್ತು. 1.5 ತಿಂಗಳ ಮೇಲೆ ಆದ್ರೂ ಇವತ್ತಿನವರೆಗೆ ಅರೆಸ್ಟ್ ಮಾಡಿಲ್ಲ. ಸಾಕ್ಷಿ ಇಲ್ಲ, FSR ರಿಪೋರ್ಟ್ ಮಾಡಬೇಕು, ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ಅಂತ ಇದಕ್ಕೆ ಸವಾಲು ಬೆಳಗಾಗ. ಇದುವರೆಗೆ ನಾವು SP ಹತ್ರ 3 ಸಲ ಹೋದ್ರು PSI ಈಗ ಸದ್ಯ ಇರೋ ಕೆನ್ಸರೆಡ್ಡಿ ಅವರು PI ಅವರು SPಗೆ ಮಿಸ್ಗೈಡ್ ಮಾಡಕತ್ತಾರ. ಪಾರ್ಟಿಷನ್ ಯಾರ ಹತ್ರ ನಾವು ಹೋದ್ರು ಅವ್ರಿಗೆ ಮಿಸ್ಗೈಡ್ ಮಾಡಕತ್ತಾರ. ಇಲ್ಲ ಸುಮ್ಮನೆ ಬಿಡಿಸ್ತಾರ ಅಂತ ಹೇಳ್ತಾರೆ. 5 ಲಕ್ಷ ರೂಪಾಯಿ ದುಡ್ಡು ತಿಂದು ಕುರುಡಿ ಚಂದ್ರಶೇಖರ್ ಅಂತ ಹೇಳಿ ಪಾರ್ಟಿಷನ್ ಕಾಂಗ್ರೆಸ್ ಲೀಡರ್ ಈ ಕೇಸನ್ನು ಅವ್ರು ಹಿಡ್ಕೊಂಡು ಅದನ್ನ ಕೇಸ್ ಮುಚ್ಚಾಕ ಪ್ರಯತ್ನ ಮಾಡಿದ್ರು. ಇವತ್ತಿನವರೆಗಾದ್ರೂ PI ಅದೇ ಹೇಳ್ತಾರೆ FSR ರಿಪೋರ್ಟ್ ಬರಬೇಕು, ಅದನ್ನ ಬಿಟ್ಟರೆ ಬೇರೆ ವಿಚಾರ ಯಾರು. ಈಗ ಕಾನೂನು ಪ್ರಕಾರ ಈಗ ಮರ್ಡರ್ ಆದ ತಕ್ಷಣ ಯಾವುದೇ ಒಂದು ಆರೋಪಿಗಳು ಇಂಥವ್ರಂತ ನಾವು ಅನುಮಾನಾಸ್ಪದವನ್ನ ಅರೆಸ್ಟ್ ಮಾಡಬೇಕು ಅನಿಸುತ್ತೆ. ಇವತ್ತಿನವರೆಗೂ ಅವತ್ತ ಒಬ್ಬ ಆರೋಪಿ ಹಿಡ್ಕೊಟ್ರು ಅವ್ರು ಅರೆಸ್ಟ್ ಮಾಡಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ಬಿಟ್ಬಿಟ್ಟಾರೆ. ಅವೇನು ಕೊಲೆಗೆ ಏನು ಬಳಸಿದಾರ ಆ ಆಟೋ, ವೆಹಿಕಲ್, ಮೋಟರ್ ಸೈಕಲ್ ಎಲ್ಲ ಅವ್ರಿಗೆ ವಾಪಸ್ ಹೊಡಿಸ್ಬಿಟ್ಟಾರೆ. ಒಟ್ಟ ಸಾಕ್ಷ್ಯ ನಾಶಪಡಿಸಿ ಈ ಕೊಲೆಯನ್ನು ಮುಚ್ಚಿ ಹಾಕೋ ಪ್ರಯತ್ನ ಮಾಡಬೇಕು. ನಾವೇನಾದ್ರು ಕೇಳಕ್ ಹೋದ್ರೆ ಏನೇನೇನೇನು ಅದಕ್ಕೆ ಉತ್ತರನೇ ಕೊಡ್ತಾರೆ. ಇವತ್ತಿನ 1.5 ತಿಂಗಳಿಂದ ನಾವು ಪೊಲೀಸ್ ಸ್ಟೇಷನ್ ಇದು ಮೇನ್ ಕಾರಣ ಸನ್ನಿವೇಶಕ್ಕೆ ಕೆಂಚರೆಡ್ಡಿ ಇವರಿಬ್ಬರೇ ಸರ್, ಇವರಿಬ್ಬರೇ ಫುಲ್ಲು. ಈ ಸಂದರ್ಭದಲ್ಲಿ ದುರ್ಗಪ್ಪ, ವಿಶಾಲಾಕ್ಷಿ, ದುರ್ಗಮ್ಮ ಸೇರಿ ಅನೇಕರಿದ್ದರು. ಕಾಂತರಾಜ್ ವರದಿ ಅನುಸಾರ ಸಿದ್ಧಪಡಿಸಲಾದ ಜಾತಿ ಗಣತಿ ವರದಿಯು ಸರಿಯಾಗಿಲ್ಲ. ವರದಿಯಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ 42 ಲಕ್ಷ ಎಂದು ಹೇಳಲಾಗಿದ್ದು ಇದು ಸುಳ್ಳು ಹಾಗೂ ಅಪೂರ್ಣ ವರದಿಯಾಗಿದೆ ಎಂದು ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಹಸ್ಕಿಯಾಳ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಾತಿ ಗಣತಿ ವರದಿಯಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 1.8 ಕೋಟಿ, ಮುಸಲ್ಮಾನರು 75 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡದವರು 42 ಲಕ್ಷ
ಎಂದು ತಿಳಿಸಲಾಗಿದೆ. ಈ ವರದಿಯಿಂದ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗುತ್ತಿದ್ದು, ಸರ್ಕಾರದಲ್ಲಿರುವ ರಾಜಕೀಯ ಮುಖಂಡ ಲಿಂಗಾಯತ ಸಮಾಜದ ಶಾಮನೂರು ಶಿವಶಂಕರಪ್ಪ ಮತ್ತು ಒಕ್ಕಲಿಗ ಸಮಾಜದ ಡಿಕೆ ಶಿವಕುಮಾರ್ ಸೇರಿಕೊಂಡು ಸದರಿ ಜಾತಿ ಗಣತಿಯ ಬಗ್ಗೆ ಸಭೆಯನ್ನು ನಡೆಸಿರುತ್ತಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಯು 42 ಲಕ್ಷಕ್ಕಿಂತ ಹೆಚ್ಚಿದ್ದು, ಆದರೆ ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳಾದ ಪ್ರಸನ್ನಾನಂದ ಸ್ವಾಮೀಜಿಗಳು ಹಾಗೂ ಸಮಾಜದ ಹಿರಿಯರು ರಾಜಣ್ಣ ಹಾಗೂ ಹಾಲಿ ಸರ್ಕಾರದ ಸಚಿವರಾದ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಸಮಾಜದ ಜನಸಂಖ್ಯೆ ಬಗ್ಗೆ ಯಾಕೆ ಕಾಳಜಿ ವಹಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು. ಈ ಜಾತಿ ಗಣತಿ ವರದಿಯು 100% ಅಪೂರ್ಣವಾದ ಜಾತಿ ಗಣತಿಯಾಗಿರುತ್ತದೆ. ನಮ್ಮ ಸಮಾಜದ ಜನರು ಅಂದಾಜು 70 ಲಕ್ಷಕ್ಕೂ ಅಧಿಕ ಇದ್ದರೂ ಸಹ ಸೋರಿಕೆಯಾದ ಜಾತಿ ಗಣತಿ ವರದಿಯಲ್ಲಿ ಕೇವಲ 42 ಲಕ್ಷ ಎಂದು ಹೇಳಿರುವುದಕ್ಕೆ ನಮ್ಮ ಸಮಾಜದ ಹಿರಿಯರು ರಾಜಕೀಯ ವ್ಯಕ್ತಿಗಳೇ ಕಾರಣರಾಗಿರುತ್ತಾರೆ ಎಂದು ದೂರಿದರು. ಕಾಂತರಾಜ್ ವರದಿ ಪ್ರಕಾರ ಕಾಂತರಾಜ್ ತಂಡ ಸಿದ್ಧಪಡಿಸಿರುವ ಈ ಜಾತಿ ಗಣತಿ ವರದಿಯನ್ನು ಸರ್ಕಾರ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾಗಿತ್ತು. ಈ ಸುದ್ದಿಯ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 1 ಕೋಟಿ ಚಿಲ್ಲರ್, ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಆದರೆ ಇಲ್ಲಿ ಪರಿಶಿಷ್ಟ ಪಂಗಡ 42 ಲಕ್ಷ ಎಂದು ತಿಳಿಸಲಾಗಿದೆ. ಈ ವರದಿಯ ಸೋರಿಕೆಯಾಗಿ ನಂತರ ಸರ್ಕಾರದಲ್ಲಿರುವ ರಾಜಕೀಯ ಮುಖಂಡರುಗಳಾಗಲಿ, ಲಿಂಗಾಯತ ಸಮಾಜದ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಹಾಗೂ ಮತ್ತು ಒಕ್ಕಲಿಗ ಸಮಾಜದ ಡಿಕೆ ಶಿವಕುಮಾರ್ ಸಾಹೇಬರು ಸೇರಿಕೊಂಡು ಸದರಿ ಜಾತಿ ಗಣತಿ ಬಗ್ಗೆ ಸಭೆಯನ್ನು ನಡೆಸುತ್ತಾರೆ. ಆದರೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1 ಕೋಟಿ 8 ಲಕ್ಷ ಚಿಲ್ಲರೆ ಇರುವುದರಿಂದ, ಸೋರಿಕೆಯಾಗಿರುವುದರಿಂದ ಅವರು ಬಹುಸಂಖ್ಯಾತರು ಎಂದು ಯಾವುದೇ ರೀತಿ ಸಭೆಗಳನ್ನು ಮಾಡಿರುವುದಿಲ್ಲ. ಹಾಗೂ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಜನಸಂಖ್ಯೆ 42 ಲಕ್ಷ ಎಂದು ಸೋರಿಕೆಯ ವರದಿಯಲ್ಲಿ ಇರುವುದರಿಂದ ಇದು ಪರಿಶಿಷ್ಟ ಪಂಗಡಗಳ ಸಂಖ್ಯೆಯ ಸುಳ್ಳು ವರದಿಯಾಗಿರುತ್ತದೆ ಮತ್ತು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಸಂಖ್ಯೆಯಲ್ಲಿ 42 ಲಕ್ಷಕ್ಕಿಂತ ಹೆಚ್ಚಿರುತ್ತದೆ. ಆದರೆ ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳಾದ ಪ್ರಸನ್ನಾನಂದ ಸ್ವಾಮಿಗಳು ಹಾಗೂ ಸಮಾಜದ ಹಿರಿಯರು ಹಾಗೂ ಈ ಸರ್ಕಾರದಲ್ಲಿರ್ತಕ್ಕಂಥ ಅತ್ಯಂತ ಹಿರಿಯರು ಎಂ ರಾಜಣ್ಣ ಅವರಾಗಲಿ ಹಾಗೂ ಸರ್ಕಾರದಲ್ಲಿರ್ತಕ್ಕಂಥ ಹಾಲಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಆಗಲಿ, ಇವು ಎಲ್ಲರೂ ಸಮಾಜದ ಸಂಖ್ಯೆಯ ಬಗ್ಗೆ ಏಕೆ ಕಾಳಜಿ ಇರುವುದಿಲ್ಲ ಅನ್ನೋದು ನಮ್ಮೊಂದು ಪ್ರಶ್ನೆ ಸರ್. ಇದು ಒಂದು ಪ್ರಶ್ನೆ. ಯಾಕಂದ್ರೆ ಸರ್, ಪ್ರತಿಯೊಂದು ಸಮಾಜ ಎಚ್ಚೆತ್ತುಕೊಂಡು ಯಾಕೆ ಕಡಿಮೆ ಅಂತ ಧ್ವನಿ ಎತ್ತಾ ಇದ್ರೆ ಇವತ್ತಿನ ದಿವಸ ನೀನು ಮಲ್ಕೊಂಡಿದ್ದಾರ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಸೋತವರಂತೂ ಸೋತವರಲ್ಲಿ ಮಾತಾಡಿರ್ತಕ್ಕಂಥ ಶ್ರೀರಾಮನವರೇ ಒಂದು ಪ್ರೆಸ್ ಮೀಟ್ ಮಾಡಿರಂತ ನಮ್ಮ ನೆನಪಿದೆ. ಉಳಿದಿದ್ದವರಿಗೆ ಈ ಸರ್ಕಾರದಲ್ಲಿ ಮಾತಾಡಿದ್ರೆ ಮೆರಿಟ್ ಸೀಟ್ ಹೋಗ್ತದ ಅಥವಾ MLA ಸೀಟ್ ಹೋಗ್ತದ ಇವರಿಗೆ, ಅಥವಾ ನಾಳೆ ಓಟ್ ಹಾಕಂಗಿಲ್ಲ ಇವರಿಗೆ, ಯಾಕೆ ಧ್ವನಿ ಎತ್ತಬಾರದು ಅವರೊಂದು ಕಡೆಗಾದ್ರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಟಿ ರಾಮಯ್ಯ ನಾಯಕ್, ನರಸರೆಡ್ಡಿ, ಹನುಮಂತ ಬಾಪೂರ್, ಗೋವಿಂದ ಬಾಪೂರ್, ಹೊನ್ನಪ್ಪ ನಾಯಕ್, ನಾಗೇಂದ್ರ ನಾಯಕ್, ಬಿ ರಾಘವೇಂದ್ರ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ವರೆಗೆ ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SP 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರುವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9443838032. ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್,
ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ, ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್, ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ. 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 988 697 5566. ಜಾಹೀರಾತಿನ ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಬೀದಿ ಬದಿ ವ್ಯಾಪಾರಿಗಳನ್ನು ಯಾರು ಕೂಡ ನಿರ್ಲಕ್ಷಿಸಬಾರದು, ಏಕೆಂದರೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕಾನೂನು ಇದೆ. ತಮ್ಮ ಹಕ್ಕಿಗಾಗಿ ಹೋರಾಡಬಹುದಾಗಿದೆ. ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಕಾನೂನಿನ ಬಗ್ಗೆ ಇರುವ ಮಾಹಿತಿಯ ಕೊರತೆಯಿಂದಲೇ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಬೀದಿ ಬದಿ ವ್ಯಾಪಾರಿಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿಇ ರಂಗಸ್ವಾಮಿ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬೀದಿ ಬದಿ ವ್ಯಾಪಾರಿಗಳು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರ
ಮಾತ್ರ ಗೊತ್ತು. ಪ್ರತಿಯೊಬ್ಬರಿಗೂ ಎಲ್ಲಾ ರೀತಿಯ ವಸ್ತುಗಳನ್ನು ಮಾರಾಟ ಮಾಡುತ್ತಾ ಸೇವೆ ನೀಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆಗಳ ಸಾಕಷ್ಟಿವೆ. ಅವುಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಹೇಳಿದರು. ಬೀದಿ ಬದಿ ವ್ಯಾಪಾರಿಗಳು ತಮಗಾಗಿ ಇರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಇಂದಿನ ಸಮಾಲೋಚನಾ ಸಭೆಯಲ್ಲಿ ಆ ಕಾನೂನಿನ ಬಗ್ಗೆ ತಿಳಿದುಕೊಂಡು ಇತರರಿಗೂ ತಿಳಿಸುವಂತಾಗಬೇಕಿದೆ. ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸುವ ಕೆಲಸ ಆಗಬೇಕೆಂದು 2013ರಲ್ಲಿಯೇ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶ ಹೊರಡಿಸಿದೆ. ಬೀದಿ ಬದಿ ವ್ಯಾಪಾರಿಗಳ ಸಬಲೀಕರಣಕ್ಕಾಗಿ ಇರುವ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೂ ತಳ್ಳುಗಾಡಿ ಕೊಡಿಸುವ ಕೆಲಸವನ್ನು ಒಕ್ಕೂಟದಿಂದ ಮಾಡಲಾಗುತ್ತದೆ ಎಂದರು. ಯಶವಂತರವರು ಸ್ವಾಗತಿಸಬೇಕೆಂದು ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಈ ವ್ಯಾಪಾರಿಗಳ ಒಕ್ಕೂಟ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರಿಗೂ ರಾಜ್ಯಾಧ್ಯಕ್ಷರಿಗೂ ಮತ್ತು ನಮ್ಮ ಎಲ್ಲ ವೇದಿಕೆಗಳಿಗೆ ಉಪಸ್ಥಿತರಿರುವಂಥ ನಮ್ಮ ಈ ಬೀದಿ ಬದಿ ವ್ಯಾಪಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಮತ್ತು ಬರ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಈಗ ಪ್ರಪ್ರಥಮವಾಗಿ ಡಾಕ್ಟರ್ ಇ ರಂಗಸ್ವಾಮಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಚಲುವಾಗಿ ಬಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವರು ಕೂಡ ನಮ್ಮ ಸಂಘಟನೆಯಿಂದ ನಮ್ಮ ಕೂಡ ಸಂಘಟನೆಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವರು ಕೂಡ ನನ್ನ ವತಿಯಿಂದ ನಮ್ಮ ರಾಯಚೂರಿನ ಬೀದಿ ಬದಿ ವ್ಯಾಪಾರಿಗಳಿಗೂ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಸಂರಕ್ಷಣಾ ವೇದಿಕೆ ಅಧ್ಯಕ್ಷರು ಇವರು ಕೂಡ ನನ್ನ ವತಿಯಿಂದ ನಮ್ಮ ರಾಯಚೂರಿನ ಬೀದಿ ಬದಿ ವ್ಯಾಪಾರಿ ಉಡೇಲ್ ಸರ್, ಶ್ರೀ ಗೀತಾ ಸಿಂಗ್ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ರಾಯಚೂರು ನಗರಾಧ್ಯಕ್ಷ ಆದಂಥ ಮೋನು ಅವರು, ಸೈಯದ್ ಮೋನು ಅವರು ವೇದಿಕೆಗೆ ಆಗಮಿಸಬೇಕಾಗಿ ಸಫಾಯಿ ಕರ್ಮಚಾರಿಗಳ ಅಧ್ಯಕ್ಷರಾದಂಥ ಅದು ಕಷ್ಟ ನಿಮಗೂ ಇದೆ. ಆ ಕಷ್ಟದಲ್ಲಿ ಬಂದಿರತಕ್ಕಂಥ ನಮ್ಮ ಜನಾಂಗ ಬೀದಿ ಬದಿ ವ್ಯಾಪಾರಿ ಜನಾಂಗ. ನಾವು SC ಅಲ್ಲ, ST ಅಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ, ನಾವು ಲಿಂಗಾಯತರು ಕುರುಬರು ಒಕ್ಕಲಿಗರಲ್ಲ. ನಮ್ಮ ಜಾತಿ ಬೀದಿ ಬದಿ ವ್ಯಾಪಾರಿಗಳ ಜಾತಿ. ಇವತ್ತು ನಾನು ನಿಮ್ಮಂಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಒದೆ ತಿನ್ಕೊಂಡು ಟೇಷನ್ ಬಿಟ್ಟಿ ಕೇಸ್ ಹಾಕೊಂಡು ಸುಮಾರು ಕೇಸ್ಗಳನ್ನ ಹಾಕಿಸ್ಕೊಂಡು ಇವತ್ತು ಬೆಳೆದಿರ್ತಕ್ಕಂಥದ್ರೆ ಬೀದಿ ಬದಿ ವ್ಯಾಪಾರಿಗಳ ಆಶೀರ್ವಾದ ಅನ್ನತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಜನಾಂಗ ಎಲ್ಲ ಜನಾಂಗ ಹೇಳ್ತಾರೆ. ಇವತ್ತು ನಾವು ಬಸವಣ್ಣನಿಗೂ ಹೂ ಕೊಡ್ತೀವಿ, ಅಲ್ಲಗೂ ಹೂ ಕೊಡ್ತೀವಿ, ಯೇಸುಗೂ ಹೂ ಕೊಡ್ತೀವಿ. ಗ್ರಾಹಕರು ಖರೀದಿ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಬಂದು ನಮ್ಮ ಹತ್ರ ಪಡ್ಕೋತಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಇಂದಿನ ಮಹಾರಾಜರಿಂದ ಹಿಡಿದು ಇವತ್ತರೆಗೂ ಬೀದಿ ಬದಿ ವ್ಯಾಪಾರಿ ಯಾರ ಕೈಲಿ ತಪ್ಪಿಸಕ್ಕೆ ಸಾಧ್ಯವಿಲ್ಲ. ಅವತ್ತಿನ ಸನ್ನಿವೇಶ ರಾಜರುಗಳು ವಜ್ರ ಹೋರಾಟ ಮಾಡ್ತಾ ಇದ್ರು, ನಾವು ತರಕಾರಿ ಹೂವು ವ್ಯಾಪಾರ ಮಾಡ್ತಾ ಇದ್ವಿ. ಬಸವಣ್ಣನವರೇ ಆ ದಿವಸ ಹೂಗಾರ ಚೆನ್ನಯ್ಯನನ್ನ ಹೂ ಕಟ್ಟುವಂತ ಪ್ರತಿನಿಧಿ ಗುರುತಿಸ್ಬೇಕು ಅನ್ನತಕ್ಕಂಥದ್ದು ಬಸವಣ್ಣನವರು ಹೇಳಿದ್ದಾರೆ. ಅದರಿಂದ ಇವತ್ತು ರಾಯಚೂರಿನಲ್ಲಿ ಎಲ್ಲರೂ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಪ್ರತಿಯೊಬ್ಬರು ಬಂದಿದ್ದೀರಾ. ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟು ಜನ ಇದ್ರೆ ಹೇಳಿ. ಯಾಕೆ ಹೇಳ್ತೀನಿ ಅಂದ್ರೆ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಬೀದಿ ಬದಿ ವ್ಯಾಪಾರಿಗಳ ಕಾನೂನಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಕಾನೂನು ಬಂದಿದೆ, ಹೈಕೋರ್ಟ್ ಅಲ್ಲಿ ಕಾನೂನಿದೆ, ನಮಗೋಸ್ಕರ ಬಿಲ್ ಪಾಸ್ ಆಗಿದೆ. ಯಾರು ಅದರ ಅವಶ್ಯಕತೆ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳು
ಕೊರತೆ, ಕಾನೂನಿನ ಕೊರತೆ ಕಮ್ಮಿ ಆಗಿ ಅಧಿಕಾರಿಗಳು, ಡಿಪಾರ್ಟ್ಮೆಂಟು, ರಾಜಕೀಯ ವ್ಯಕ್ತಿಗಳು ನಮ್ಮನ್ನ ಉಪಯೋಗಿಸ್ಕೊತಾರೆ. ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಒಂಥರ ನಾಯಿ ತರ ನೋಡ್ತಾ ಇದ್ರು ನಮ್ಮನ್ನ. ನಾಯಿಗೆ ಎಷ್ಟು ಒಂದು ಗೌರವ ಕೊಡ್ತಾ ಇದ್ರು, ಆದ್ರೆ ಬೀದಿ ಬದಿ ವ್ಯಾಪಾರಿ ಗೌರವ ಕೊಡ್ತಾ ಇದ್ದಿಲ್ಲ. ಇವಾಗ ಗೌರವ ಇದೆ, ಒಂದು ಕಾನೂನು ಇದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಕಾನೂನು ಇದೆ, ಆಕ್ಟ್ ಇದೆ, ರೂಲ್ಸ್ ಇದೆ, ಎಲ್ಲ ಇದೆ. ಇದೇ ವೇಳೆ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ಜೆಯು ಉಡೇದ್ ಮಾತನಾಡಿ, ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಬಹಳ ಮುಖ್ಯವಾಗಿರುತ್ತದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ಹಕ್ಕುಗಳ ಕುರಿತು ಅರಿವು ಮೂಡಿಸಲು ಸಮಾಲೋಚನಾ ಸಭೆ ಹಮ್ಮಿಕೊಂಡಿರುವುದು ಅತ್ಯಂತ ಪ್ರಶಂಸನೀಯ ಸಂಗತಿಯಾಗಿದ್ದು, ಬೀದಿ ಬದಿ ವ್ಯಾಪಾರಿಗಳು ಪಿಎಂ ಸ್ವಾನಿಧಿ ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಕೆಲವೊಂದಕ್ಕೆ ಇದೆಲ್ಲ ಮಾಡಿಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಕಾನೂನು ಅರಿವು ಬಹಳ ಮುಖ್ಯ ಇರ್ತದೆ. ಈಗ ಪೊಲೀಸರು ಯಾವ ರೀತಿಯಾಗಿ ಅವ್ರ ಜೊತೆ ಯಾವ ರೀತಿಯಾಗಿ ಇರಬೇಕು ಅನ್ನೋರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ರಂಗಸ್ವಾಮಿ ಅವರಿಗೆ ತುಂಬ ಧನ್ಯವಾದಗಳನ್ನು ಇಚ್ಛೆ ಪಡ್ತಾ ಇದ್ದೇನೆ. ಮಾನ್ಯರೇ, ಇವತ್ತು ಈ PM ಸ್ವಾನಿಧಿ ಅಡಿಯಲ್ಲಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ರಾಯಚೂರು ಜಿಲ್ಲೆ ಪ್ರಗತಿಯಲ್ಲಿ ಒಂದು 5ರಿಂದ 7ನೇ ಸ್ಥಾನದಲ್ಲೇ ಇರ್ತೇವೆ. ಪ್ರತಿ ಪ್ರೋಗ್ರೆಸ್ ರಿವ್ಯೂ ಆಗುವಾಗ 5ರಿಂದ 6ನೇ ಅಥವಾ 7ನೇ ಸ್ಥಾನದಲ್ಲಿ, ಮ್ಯಾಕ್ಸಿಮಮ್ 7ನೇ ಸ್ಥಾನವರೆಗೆ ಮಾತ್ರ ಬಂದಿದ್ದೇವೆ. 6, 5 ಪ್ರೋಗ್ರೆಸ್ನಲ್ಲಿ ಈ ಮೇಲಿಂದ ರ್ಯಾಂಕ್ ನಂಬರ್ 1, ರ್ಯಾಂಕ್ ನಂಬರ್ 2, ರ್ಯಾಂಕ್ ನಂಬರ್ 3 ಈ ರೀತಿ ಬರುವಾಗ ಇಲ್ಲಿ ಸಾಧನೆ ನಮ್ಮದು 5ರಿಂದ 7ನೇ ಸ್ಥಾನದಲ್ಲಿ ನಾವಿರ್ತೇವೆ. ಇದಕ್ಕೆಲ್ಲ ನಮ್ಮ ಈಗ ಮಹಾನಗರ ಪಾಲಿಕೆ ಆಗಿದೆ, ಹಿಂದೆ ಮುನ್ಸಿಪಲ್ ನಗರಸಭೆ ಇತ್ತು ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳು ಹೆಚ್ಚು ಮುತುವರ್ಜಿ ವಹಿಸಿ ಈ ಒಂದು ಯೋಜನೆಯನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಈ ಒಂದು ಯೋಜನೆ ತುಂಬ ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು. ಸರ್ಕಾರ ಇವತ್ತು ಯಾವುದೇ ಸರ್ಕಾರ ಬಂದರೂ ನೀವು ಅರ್ಥ ಮಾಡ್ಕೋಬೇಕು, ಇವತ್ತು ಸರ್ಕಾರ ಯಾವುದೇ ಇರಲಿ, ಯಾವುದೇ ಸರ್ಕಾರವು ಯೋಜನೆ ಮಾಡುವುದು ಜನರಿಗೋಸ್ಕರ. ಇವತ್ತು ಈ ಒಂದು ಯೋಜನೆ ನೋಡಿ, ಇವತ್ತು ನೀವು ಬ್ಯಾಂಕಿನಲ್ಲಿ ಹೋಗಿ ಸಾಲ ತಗೊಳ್ಬೇಕಾದ್ರೆ ತುಂಬ ಕಷ್ಟ ಇದೆ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ಪಾವಡ್ಯಾವು ಬಸಪ್ಪ, ಜಿಲ್ಲಾಧ್ಯಕ್ಷ ಯೇಸುಮಿತ್ರ, ಮಹಾನಗರ ಪಾಲಿಕೆಯ ಸಮುದಾಯ ಸಂಘಟಕ ಕೃಷ್ಣ ಕಟ್ಟಿಮನಿ, ಪಾಲಿಕೆಯ ವ್ಯವಸ್ಥಾಪಕ ರಾಜು, ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತೀಕ್ ಪಾಟೀಲ್, ಪ್ರಮುಖರಾದ ಆಂಜನೇಯ ಕಾಗೆ, ಸಂಗಪ್ಪ, ಶ್ರೀನಿವಾಸ್ ಕಲವಲದೊಡ್ಡಿ, ಗೀತಾ ಸಿಂಗ್, ನಬಿ ಸಾಬ್, ಸೈಯದ್ ಮೋನು ಸೇರಿದಂತೆ ಬೀದಿ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ತಾಲೂಕಿನ ಬೇವನಬೆಂಚಿ ಗ್ರಾಮದ ಕೆರೆಯಲ್ಲಿ ಮೊಸಳೆ ಎಂದು ಕಾಣಿಸಿಕೊಂಡಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸೇರಿ ಸೆರೆ ಹಿಡಿದಿರುವ ಘಟನೆ ಶುಕ್ರವಾರ ನಡೆದಿದೆ. ರಾಯಚೂರು ತಾಲೂಕಿನ ದೇವಸೂಗೂರು ಹೋಬಳಿಯ ಬೇವನಬೆಂಚಿ ಗ್ರಾಮದ ಕೆರೆಯಲ್ಲಿ ಇತ್ತೀಚೆಗೆ ಮೊಸಳೆ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಇದಲ್ಲದೆ ಕೆಲವು ದಿನಗಳ ಹಿಂದೆ ಗ್ರಾಮದ ಕುರಿಗಳ ಮೇಲೆ ದಾಳಿ ಮಾಡಿದ್ದ ಹಿನ್ನೆಲೆಯಲ್ಲಿ ಭಯಭೀತರಾಗಿದ್ದ ಗ್ರಾಮದ ಜನರು ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಮಾಹಿತಿ ನೀಡಿ ಮೊಸಳೆಯನ್ನು ಆದಷ್ಟು ಬೇಗ ಹಿಡಿದು ಸ್ಥಳಾಂತರ ಮಾಡಲು ವಿನಂತಿ ಮಾಡಿಕೊಂಡಿದ್ದರು. ಮಾಹಿತಿ ಪಡೆದ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸೇರಿಕೊಂಡು 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಮೊಸಳೆಯನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಕೃಷ್ಣಾ ನದಿಗೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಗಸ್ತು ಅರಣ್ಯ ಪಾಲಕ ಬಸವರಾಜ್, ಅರಣ್ಯ ಕಾವಲುಗಾರ ಆನಂದ್ ವಡ್ಡೆಪಲ್ಲಿ, ಡಿ ರಾಂಪುರ್ ಗ್ರಾಮದ ಮೀನುಗಾರರ ತಂಡ ಹಾಗೂ ಊರಿನ ನಾಗರಿಕರು ಸ್ಥಳದಲ್ಲಿ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನೈತಿಕ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು ಅತಿ ಮುಖ್ಯ, ನರಸಿಂಹ. ಹಣಕ್ಕಾಗಿ ಮಗನ ಹತ್ಯೆ, ದೂರು ಸಲ್ಲಿಸಿದರೂ ಆರೋಪಿಗಳನ್ನು ಬಂಧಿಸಿದ ಮಾನ್ವಿ ಪೊಲೀಸರು, ಮರಿಯಮ್ಮ ಆರೋಪ. ಜಾತಿ ಗಣತಿ ವರದಿಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ, ಧ್ವನಿ ಎತ್ತದ ಸಮಾಜದ ನಾಯಕರು, ವೆಂಕಟೇಶ್ ಆರೋಪ. ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆ, ಬೀದಿ ಬದಿ ವ್ಯಾಪಾರಿಗಳು ತಮಗಿರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಲಿ, ಸಿಇ ರಂಗಸ್ವಾಮಿ. ಮತ್ತು ಬೇವನಬೆಂಚಿ ಕೆರೆಯಲ್ಲಿ ಮೊಸಳೆ, ಸೆರೆ ಹಿಡಿದ ಅರಣ್ಯ ಇಲಾಖೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.